ಬನ್ನಿ ವೀಕ್ಷಕರೇ, ನಾನಿವತ್ತು ನೋಡ್ಬೋದು ಕಡ್ಲಿ ಬೇಳೆಯಿಂದ ಒಬ್ಬಟ್ಟು ಮಾಡಿದ್ದೀನಿ. ಎಷ್ಟು ದೊಡ್ಡ ದೊಡ್ಡ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಕಾಣಿಸ್ತಾ ಇರ್ಬೋದು. ಕಡ್ಲಿ ಬೇಳೆ ಹೋಳಿಗೆ ನೋಡಿ, ನಮ್ಮ ಕಡೆ ನಾವು ಕಡ್ಲಿ ಬೇಳೆ ಹಿಟ್ಟು ಹಚ್ಚಿ ಮಾಡ್ತೀವಿ ವೀಕ್ಷಕರೇ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರುವಂಥ ಹೋಳಿಗೆ. ನೋಡ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪನೇ ಎಣ್ಣೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ಕೋಬೋದು. ನೋಡ್ಬೋದು ಎಷ್ಟು ಸಖತ್ತಾಗಿದೆ ನೋಡಿ. ಹಾಗೆ ಈ ಹೋಳಿಗೆ 2 ದಿವಸ ಇಡಿ 3 ದಿವಸ ಇಡಿ ಹಾಗೆ ಒಂಥರ ಬಿಸಿ ಬಿಸಿ ಹೋಳಿಗೆ ತಿನ್ನೋ ರೀತಿಯೇ ಟೇಸ್ಟ್ ಬರುತ್ತೆ ನೋಡಿ ವೀಕ್ಷಕರೇ. ನೀವು ಕೂಡ ಈ ರೀತಿ ಕಡಲೆಬೇಳೆ ಹೋಳಿಗೆ ಹಿಟ್ಟು ಹಚ್ಚಿ ಮಾಡ್ಕೋಬೇಕಂದ್ರೆ ವಿಸಿಟ್ ಮಾಡಿ ನನ್ನ ಚಾನಲ್ಗೆ ವೀಕ್ಷಕರೇ. ನೀವು ಕೂಡ ಪೂರ್ತಿ ವಿಡಿಯೋ ನೋಡಿಕೊಂಡು ಪ್ರೊಸೆಸ್ ಯಾವ ರೀತಿ ಮಾಡ್ತೀನಿ ಅಂತ ಹೋಳಿಗೆ ಪ್ರೊಸೆಸ್ ಪೂರ್ತಿಯಲ್ಲಿ ನೋಡಿಕೊಂಡು ಮಾಡ್ಕೋಬೋದು. ನೋಡಿ ಎಷ್ಟು ಮೃದುವಾಗಿದೆ ಕಡಲೆಬೇಳೆ ಹೋಳಿಗೆ. ನೀವು ಚಿಕ್ಕ ಚಿಕ್ಕ ಮಾಡ್ಕೊಳ್ಳೋ ಬದಲು ಇಷ್ಟು ದೊಡ್ಡ ದೊಡ್ಡಗೆ ಮಾಡ್ಕೊಂಡ್ರೆ ಒಂದು ಹೋಳಿಗೆ ಊಟ ಮಾಡಿದ್ರೆ ಸಾಕು, ಮತ್ತೆ ಹೋಳಿಗೆನೇ ಬೇಡೋದಿಲ್ಲ. ಅಷ್ಟು ರುಚಿಯಾಗಿರುವಂಥ ಈ ಹೋಳಿಗೆ ನೋಡಿ. ಬನ್ನಿ ಹಾಗಿದ್ರೆ ಹೋಳಿಗೆ ಮಾಡೋ ವಿಧಾನ ತೋರಿಸ್ತೀನಿ. ಇಲ್ಲಿ ನಾನು ಒಂದು ತಟ್ಟೆಯಲ್ಲಿ ನೋಡಿ ವೀಕ್ಷಕರ, ನಾನು ಅರ್ಧ kg ಅಷ್ಟು ಹೋಳಿಗೆ ಮಾಡ್ತಾಯಿದ್ದೀನಿ. ಅಂದರೆ ಅರ್ಧ kg ಬೇಳೆಯಷ್ಟು ಹೋಳಿಗೆ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಬೇಳೆ ತೊಗೊಂಡ್ರೆ ಅದು ಅರ್ಧ kg ಅಷ್ಟು. ಈಗ ನಾನು ಕವರ್ನಲ್ಲಿ ಇರುವಂಥ ಬೇಳೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಆಯ್ತಾ ಇದ್ದೀನಿ. ಏನಾದರೂ ಹೊಲಿಸಿದ್ರೆ ತೆಗೆದು ಬಿಡಬೇಕು. ಚೆನ್ನಾಗಿ ಬೇಳೆ ಕೂಡ ಕ್ಲೀನಾಗಿದೆ ನೋಡಿಕೊಂಡು ಮತ್ತು ಹಾಕೋಬೇಕಾಗುತ್ತೆ. ಯಾವಾಗಲೂ ಬೇಳೆ ಮಾರ್ಕೆಟಲ್ಲಿ ತಂದು ಬೇಳೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಏನಾದರೂ ಸ್ವಲ್ಪ ಹೊಲಿಸಿದ್ರೆ ತೆಗೆದು ಬಿಡಬೇಕು. ನನಗೆ ಅರ್ಧ kg ಅಷ್ಟು ಬೇಳೆ ತೊಗೊಂಡಿದ್ದೀನಲ್ಲ, ಈ ಬೇಳೆ ನಾನು ಚೆನ್ನಾಗಿ ಈಗ ಫಸ್ಟಿಗೆ ಒಂದು ಕುಕ್ಕರ್ ತೊಗೊಳ್ತೀನಿ. ಕುಕ್ಕರ್ನಲ್ಲಿ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಬೇಳೆ ಫಸ್ಟಿಗೆ ತೊಳ್ಕೊಳ್ಳೇಬೇಕಾಗುತ್ತೆ. ಬೇಳೆ ಎಷ್ಟು ಚೆನ್ನಾಗಿ ತೊಳ್ಕೊತೀವಲ್ಲ ಅಷ್ಟೇ ಚೆನ್ನಾಗಿ ಕಟ್ಟು ಕೂಡ ರುಚಿಯಾಗಿ ಬರುತ್ತೆ. ಕಟ್ಟು ಸಾರು ಕೂಡ ಮಾಡ್ಕೊಳ್ತೀವಲ್ಲ ವೀಕ್ಷಕರೇ, ಅದೊಂಥರ ರುಚಿಯಾಗಿ ಬರಬೇಕಂದ್ರೆ ಬೇಳೆ 2-3 ಸತಿ ಚೆನ್ನಾಗಿ ತೊಳ್ಕೊಳ್ಳೇಬೇಕಾಗತ್ತೆ. ಅದಕ್ಕೋಸ್ಕರ ನಾನೀಗ ಬೇಳೆ 2-3 ಸತಿ ಚೆನ್ನಾಗಿ ತೊಳ್ಕೊಳ್ತೀನಿ. ತೊಳ್ಕೊಂಡು ಚೆನ್ನಾಗಿ ಕೈಯಿಂದ ಒರೆಸಿ ತೊಳ್ಕೊಬೇಕು. ಬೇಳೆ ಎಲ್ಲ ಹೊಲಸೆಲ್ಲ ಹೊಂಟೋಗುತ್ತೆ ನೋಡಿ. ನಾನು ಚೆನ್ನಾಗಿ ಕೈಯಿಂದ ಬೇಳೆ ಒರೆಸಿ ತೊಳಿತಾ ಇದ್ದೀನಿ. ಈ ರೀತಿ ನೀವು ಕೂಡ 1 ಸರ್ತಿ 2 ಸರ್ತಿ ಚೆನ್ನಾಗಿ ಬೇಳೆ ತೊಳ್ಕೊಂಡ್ರೆ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ಬೇಳೆ ನೋಡಿ. ಈಗ ನೋಡ್ಬೋದು, ಈಗ ನಾನು ಬೇಳೆಲ್ಲ ಚೆನ್ನಾಗಿ ತೊಳ್ಕೊಂಡಾಯಿತು. ನೀರೆಲ್ಲ ಜಾನ್ತೀನಿ. ಈಗ ನೀರೆಲ್ಲ ಜಾನ್ ಆದಮೇಲೆ ನಾನು ಬೇಳೆ ತೊಗೊಂಡಿದ್ದೆ, ನೀರೆಲ್ಲ ಜಾನಿರೋ ಬೇಳೆ. ಇದಕ್ಕೆ ನೀರು ಕ್ವಾಂಟಿಟಿ ಎಷ್ಟು ಹಾಕೋಬೇಕಂದ್ರೆ ನಾನು ಚರಿಗೆ ಅಳತೆಯಿಂದ ಹಾಕ್ತಾಯಿದ್ದೀನಿ. 2.5 ಚರಿಗೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಗ್ಲಾಸ್ ಅಳತೆ ಹಾಕ್ಕೊಂಡ್ರೆ ನೀವು 4.5 ಗ್ಲಾಸಷ್ಟು ನೀರು ಹಾಕ್ಕೋಬೋದು. ಏನು ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ, ಕಟ್ಟು ಬೇಕೇ ಬೇಕಲ್ವ ಸಾರು ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ತೀನಿ, ಕಟ್ಟು ಸಾರು ಮಾಡೋದಕ್ಕೆ ಕಟ್ಟಬೇಕಾಗುತ್ತೆ ಅಂತ. ಆಮೇಲೆ ನಾನು ಇದರೊಳಗಡೆ ಈಗ ನೋಡಿ ಬೇಳೆ ಒಳಗೆ ನೀರು ಹಾಕಿದ್ಮೇಲೆ ಆದಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಡಿ. ಯಾಕಂದರೆ ಬೇಳೆ ಕೂಡ ಬೇಗ ಕುದಿಯುತ್ತೆ ಮತ್ತು ಮೇಲೆ ಜಾಸ್ತಿ ಬರೋದಿಲ್ಲ. ಈಗ ನಾನು ಸ್ಟವ್ ಮೇಲೆ ಬೇಳೆ ಕುದಿಯೋಕೆ ಇಡ್ತಾ ಇದ್ದೀನಿ. ನೋಡ್ಬೋದು ನಾನೀಗ 3 ವಿಸಿಲ್ ತೆಗಿತೀನಿ ನೋಡಿ. ಜಾಸ್ತಿ ಕೂಡ ವಿಸಿಲ್ ತೆಗಿಯೋದಿಲ್ಲ, 3 ವಿಸಿಲ್ ತೆಗಿತೀನಿ. ಯಾಕಂದರೆ ಬೇಳೆ ಸ್ವಲ್ಪ ಕಡಿಮೆ ಕುದ್ರೂ ಪರವಾಗಿಲ್ಲ, ಜಾಸ್ತಿ ಕುದಿಬಾರ್ದು. 3 ವಿಸಿಲ್ ಆದಮೇಲೆ ನೋಡೋಣ ಬನ್ನಿ ಬೇಳೆ ಯಾವ ರೀತಿ ಕುದ್ದಿದೆ ಅಂತ. ಇಲ್ಲಿ ನೋಡಿ ಸಿಟ್ಟಿ ಇಳಿಸ್ತಾ ಇದ್ದೀನಿ. 3 ವಿಸಿಲ್ ಆಗಿದೆ ಚೆನ್ನಾಗಿ. ಜಾಸ್ತಿ ಕೂಡ ಎಣ್ಣೆ ಹಾಕೋದ್ರಿಂದ ಮೇಲೆ ಕಟ್ಟು ಬರೋದಿಲ್ಲ, ಸ್ವಲ್ಪ ಒಳಗಡೆ ಇರುತ್ತೆ ಕಟ್ಟು ಕೂಡ. ನಿಮಗೆ ಕಟ್ಟು ಕಡಿಮೆ ಬಂದರೂ ಕೂಡ ಏನು ಟೆನ್ಷನ್ ಏನು ತೊಗೋಬೇಡಿ ವೀಕ್ಷಕರೇ. ಸ್ವಲ್ಪ ಬಿಸಿನೀರು ಮಾಡಿ ಒಳಗಡೆ ಬೇಳೆ ಒಳಗಡೆ ಹಾಕ್ಕೊಂಡ್ರೆ ಸಾಕು. ಮತ್ತು ಮೇಲೆ ಸ್ವಲ್ಪ ಒಂದೇ 1 ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಕಟ್ಟು ಮತ್ತೆ ಬರುತ್ತೆ ಜಾಸ್ತಿ. ಇದಕ್ಕೆ ನಾನು ಹಾಗೆ ಮಾಡ್ಕೊಳ್ತೀನಿ. ಸ್ವಲ್ಪ ಕಟ್ಟು ಕಡಿಮೆನೇ ಕಾಣಿಸ್ತಾ ಇದೆ. ನಾನು ಅದಕ್ಕೆ ಬಿಸಿನೀರು ಮಾಡಿ ಹಾಕ್ಕೊಂಡು ಸ್ವಲ್ಪ ಕಟ್ಟು ತಗೊಳ್ತೀನಿ. ಇಲ್ಲಿ ನೋಡ್ಬೋದು ಬೇಳೆ ಯಾವ ರೀತಿ ಕುದ್ದಿರ್ಬೇಕಾದ್ರೆ ಕೈಯಿಂದ ಸ್ವಲ್ಪ ಈ ರೀತಿ ಮ್ಯಾಶ್ ಆದರೆ ಮ್ಯಾಶ್ ಆಗಬೇಕು ನೋಡಿ, ಆ ರೀತಿ. ಈಗ ನಾನು ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಟ್ಟು ತಗೊಂಡಿದ್ದೀನಿ. ನಿಮಗೂ ಕೂಡ ಇದೇ ಪ್ರೊಸೆಸಿಂಗ್ ಬೇಕಾದರೆ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಬೇಳೆ ಕೂಡ ಸೈಡಲ್ಲಿ ತೆಗೆದು ಬಿಡಬೇಕು. ಆಮೇಲೆ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ಈಗ ಈ ಕಡೆ ನಾನೀಗ ಬೇಳೆ ಕಟ್ ತೆಗೆದಾಯಿತು. ಮತ್ತು ಆಮೇಲೆ ನಾನೆಲ್ಲ ನೀರೆಲ್ಲ ಜಾನಿ ಮತ್ತು ಈ ರೀತಿ ಬೇಳೆ ಒಂದು ಕಡೆಯಲ್ಲಿ ಹಾಕ್ಕೊಳ್ತಾ ಇರೋದು. ದಪ್ಪ ತಳ ಇರುವಂಥ ಕಡೆ ತಗೊಳ್ಳಿ. ಈಗ ನಾನು ಕಡೆಯಲ್ಲಿ ಪೂರ್ತಿ ಎಲ್ಲ ಕಟ್ಟೆಲ್ಲ ಜಾನಿ ಬೇಳೆನೇ ಹಾಕ್ಕೊಳ್ತಾ ಇರೋದು. ಜಾಸ್ತಿ ನೀರು ಹಾಕೋಬಾರ್ದು, ಬೇಳೆನೇ ಹಾಕ್ಕೊಳ್ಳಿ. ಈಗ ನಾನು ಇದು ಕಡೆಯಲ್ಲಿ ಪೂರ್ತಿ ಎಲ್ಲನೂ ಕೂಡ ಹಾಕ್ಕೊಂಡು ಬಿಡ್ತೀನಿ. ಇದಕ್ಕೆ ಈಗ ಅಳತೆ ಪ್ರಕಾರ ಬೆಲ್ಲ ಕೂಡ ಹಾಕೊಳ್ಳೇಬೇಕಲ್ವ, ತೋರಿಸ್ತೀನಿ ಬನ್ನಿ. ಇದು ಫಸ್ಟಿಗೆ ನನಗೆ ಸ್ಟವ್ ಮೇಲೆ ಇಟ್ಕೊಂಡು ಬಿಡಬೇಕಾಗುತ್ತೆ. ಸ್ಟವ್ ಮೇಲೆ ಇಡೋಣ. ಇದು ಇಡೋಕ್ಕಿಂತ ಮುಂಚೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೀನಿ. ಟೇಸ್ಟ್ ಸಖತ್ತಾಗಿ ಬರ್ಬೇಕಂದ್ರೆ ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಒಂದು ಚಿಟಿಕೆಯಷ್ಟು ರುಚಿಗೆ ಬೇಕು ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ಉಪ್ಪು ಹಾಕ್ಕೊಂಡ್ರೆ ಒಂಥರ ರುಚಿ ಕೂಡ ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರ ರುಚಿಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಹಾಗೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿರೋದು. ಒಂದು ಚಿಟಿಕೆಯಷ್ಟು ಫಸ್ಟಿಗೆ ಉಪ್ಪು ಹಾಕ್ಕೊಂಡಿರೋದು, ಆಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಉಪ್ಪು ಹಾಕೋಬೇಡಿ, ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ಳಿ ಸಾಕು. ನಾನೆಲ್ಲ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ನೀರೆಲ್ಲ ಅಬ್ಸರ್ವ್ ಮಾಡೋ ರೀತಿ ಚೆನ್ನಾಗಿ ಕಲಿಸ್ತಾ ಇರಬೇಕು. ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಎಲ್ಲನೂ ಕೂಡ ಬೇಳೆ. ಹಾಗೆ ಕೈ ಆಡಿಸ್ತಾ ಇರಿ. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ಳೋದಕ್ಕೆ ಬೆಲ್ಲ ಕೂಡ ಚೆನ್ನಾಗಿ ನಾನು ಸಣ್ಣ ರೀತಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಇಲ್ಲಿ ನಾನು ಅರ್ಧ kg ಅಷ್ಟು ಬೇಳೆಗೆ ನನಗೆ ಅರ್ಧ kgಗೆ ಸ್ವಲ್ಪ ಕಡಿಮೆ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ರುಚಿ ಚೆನ್ನಾಗಿ ಇಷ್ಟ ಇದ್ದರೆ ಬೆಲ್ಲ ಕೂಡ ಅರ್ಧ kg ಅಷ್ಟು ಹಾಕೋಬೋದು.
ಈಗ ನಾನು ಬೆಲ್ಲ ಕುಟ್ಟಿರೋಂಥ ಬೆಲ್ಲ ಇದ್ರೊಳಗಡೆ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದೆಲ್ಲ ಬೇಳೆ. ಈಗ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಪೂರ್ತಿ ಬೆಲ್ಲ ಕರಗೋ ರೀತಿ ಕಲಿಸ್ಕೋಬೇಕಾಗತ್ತೆ ಜಾಸ್ತಿ. ಈಗ ಫಸ್ಟಿಗೆ ಬೆಲ್ಲ ನೋಡ್ಬೋದು ಕಲಸೋ ರೀತಿ ಎಷ್ಟು ಗಟ್ಟಿಯಾಗಿ ಕಾಣಿಸ್ತಾ ಇದೆ ನಿಮಗೂ ಕೂಡ. ಹಾಗೆ ಬೆಲ್ಲ ಕರಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಬೆಲ್ಲ ಕೂಡ ಕರಗೋದಕ್ಕೆ ಸ್ಟಾರ್ಟ್ ಆಯ್ತಲ್ವ, ಆವಾಗ ಬೇಳೆ ಎಲ್ಲ ಚೆನ್ನಾಗಿ ತೆಳುವಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಪರವಾಗಿಲ್ಲ, ತೆಳುವಾಗಿ ಆಗಿ ಮತ್ತೆ ಗಟ್ಟಿಯಾಗಿ ಆಗುತ್ತೆ ಬೆಲ್ಲ. ನಾವೀಗ ನೋಡಿ ಚೆನ್ನಾಗಿ ಬೆಲ್ಲ ಹಾಗೆ ಕಲಿಸ್ತಾ ಹೋಗಿ. ಯಾರಿಗೆ ಹೋಳಿಗೆ ಬರೋದಿಲ್ಲ ವೀಕ್ಷಕರೇ, ಖಂಡಿತವಾಗಿ ಈ ವಿಡಿಯೋ ಖಂಡಿತವಾಗಿ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ನಿಮ್ಮನ್ನು ಕೂಡ ಹೋಳಿಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಹೂರಣ ಕೂಡ ತೆಳುವಾದರೆ ಏನು ಮಾಡಬೇಕಂತ ಅದನ್ನು ಕೂಡ ಒಂದು ಟಿಪ್ಸ್ ಕೊಡ್ತೀನಿ ಬನ್ನಿ ನಿಮಗೆ. ಇಲ್ಲಿ ನೋಡ್ಬೋದು ನಾನು ಬೆಲ್ಲ ಹಾಕ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ತೆಳುವಾಗಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯ್ತಲ್ವ. ಏನು ಟೆನ್ಷನ್ ಇಲ್ಲ, ಚೆನ್ನಾಗಿ ಹಾಗೆ ಕಲಿಸ್ತಾ ಹೋಗಿ. ಮತ್ತೆ ಗಟ್ಟಿ ಆಗುತ್ತೆ ಅದು ಬೆಲ್ಲ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಬೇಳೆ ನಾವು ಕುದಿಸ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಹೋಳಿಗೆ ಕಲರು ಕೂಡ ಬರುತ್ತೆ, ಹೂರಣ ಕೂಡ ಕಲರ್ ಬರುತ್ತೆ ನೋಡಿ. ನಿಮಗೆ ಕಲರ್ ಇಷ್ಟ ಇಲ್ಲ, ಸ್ವಲ್ಪ ಅರಿಶಿನ ಕೂಡ ಇದರೊಳಗಡೆ ಹಾಕ್ಕೋಬೋದು. ನಿಮಗೆ ಅರಿಶಿನ ಇಷ್ಟ ಇಲ್ಲ ಅಂದರೆ ಹೀಗೆ ಕೆಂಪು ಹೋಳಿಗೆ ಬೆಲ್ಲ ತುಂಬಾ ರುಚಿಯಾಗಿ ಕಾಣಿಸುತ್ತೆ ನೋಡಿ. ಈಗ ನಾನು ಹಾಗೆ ಕಲಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ ಕಾಣಿಸ್ತಾ ಇರ್ಬೋದು. ಎಷ್ಟು ತೆಳುವಾಗಿ ಎಷ್ಟು ಗಟ್ಟಿ ಆಗುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ಬೆಲ್ಲ. ಹಾಗೆ ಸೈಡಲ್ಲೆಲ್ಲ ಚೆನ್ನಾಗಿ ಚಮಚದ ಸಹಾಯದಿಂದ ಕಲಿಸ್ತಾ ಹೋಗಬೇಕು. ಸೈಡಲ್ಲಿ ಸ್ವಲ್ಪ ಮೆತ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ, ಸ್ವಲ್ಪ ಕೈ ಆಡಿಸ್ತಾನೆ ಇರಿ. ಯಾಕಂದರೆ ಸ್ವಲ್ಪ ಕೆಳಗಡೆ ಕೂಡ ತಳ ಹತ್ತಿಕೊಂಡ್ರೆ ಸ್ವಲ್ಪ ಬೇಳೆ ಎಲ್ಲ ಹೊತ್ತೋಗುತ್ತೆ, ಸ್ವಲ್ಪ ಟೇಸ್ಟ್ ಬರೋದಿಲ್ಲ. ಅದಕ್ಕೋಸ್ಕರ ದಪ್ಪ ಇರೋವಂಥ ತಳ ಇರೋವಂಥನೇ ಕಡೆ ತಗೊಳ್ಳಿ. ಹಾಗೆ ಕಲಿಸ್ತಾನೆ ಇರಿ. ಸ್ವಲ್ಪ ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ನುಣ್ಣಗೆ ಆಗ್ತಾಯಿದೆ. ಹಾಗೆ ಮತ್ತು ರುಚಿ ಕೂಡ ಸೂಪರಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬೇಳೆ ಕುದಿಸ್ಕೊತೀವಿ ಅಷ್ಟು ಚೆನ್ನಾಗಿ ನೀವು ಎಷ್ಟು ದಿವಸ ಬೇಕಾದರೂ ಕೂಡ ಇಟ್ಕೋಬೋದು. 8-15 ದಿವಸ ಕೂಡ ಫ್ರಿಜ್ ಒಳಗಡೆ ಇಟ್ಕೊರಿ. ಬೇಳೆ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಆವಾಗ ಹೋಳಿಗೆ ಮಾಡಿಕೊಂಡು ತಿನ್ಬೋದು. ನೋಡಿ ಇಲ್ಲಿ ಹಾಗೆ ಹೂರಣ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಹಾಗೆ ಗಟ್ಟಿ ಕೂಡ ಆಗಿದೆ ಅಲ್ವಾ. ಈ ಹದ ಇರಬೇಕು ನೋಡಿ. ಹೂರಣ ಕೂಡ ನಾವು ಕಲಿಸ್ತಾ ಹೋದ್ಮೇಲೆ ಈ ರೀತಿ ಹದ ಬರಬೇಕು. ನಿಮಗೆ ಜಾಸ್ತಿ ಸ್ವಲ್ಪ ಗಟ್ಟಿನೇ ಇರಲಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ. ಇದು ತಣ್ಣಗಾದ್ಮೇಲೆ ಏನಾಗುತ್ತೆ ಸ್ವಲ್ಪ ಅದು ಗಟ್ಟಿ ಆಗ್ತಾ ಬರುತ್ತೆ. ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ. ಈಗ ನೋಡಿ ನಾನು ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿಯಾಗಿದೆ. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ನಾನು ಬೇಳೆ ರುಬ್ತಾ ಇರೋದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಈಗೆಲ್ಲನೂ ಕೂಡ ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಒಮ್ಮೆಗೆ ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಬೇಳೆ ಕೂಡ ನುಣ್ಣಗೆ ಬರುತ್ತೆ. ಮತ್ತು ನಾವು ಒಂದು ಜಾರಿಯಲ್ಲಿ ರುಬ್ಬೋದು ಅವಶ್ಯಕತೆ ಬೀಳೋದೇ ಇಲ್ಲ ನೋಡಿ. ಅದಕ್ಕೋಸ್ಕರ ನಾನೀಗ ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ ನೋಡಿ. 1-2 ಸರ್ತಿ ಚೆನ್ನಾಗಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿ ನುಣ್ಣಗೆ ಬೇಳೆ ಕೂಡ ರೆಡಿಯಾಗಿದೆ. ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೂ ಕೂಡ. ಇಷ್ಟು ನುಣ್ಣಗೆ ಬೇಳೆ ರೆಡಿ ಆದಮೇಲೆ ನಾನೀಗ ಬೇಳೆ ಸ್ವಲ್ಪ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಬಿಸಿ ಇದೆ ಅಂತ ಬೇಳೆ ಇನ್ನೂ ಕೂಡ. ಅದಕ್ಕೋಸ್ಕರ ನಾನು ತಟ್ಟೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ನಿಮಗೆ ಬೇಳೆ ಏನಾದರೂ ತೆಳುವಾಗಿ ಬಂದಿದ್ದರೆ ಏನು ಮಾಡಿ ಅಂದರೆ ವೀಕ್ಷಕರು, ಚೆನ್ನಾಗಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ನೀವು ಫ್ರಿಜ್ ಒಳಗಡೆ ಇಟ್ಕೊಂಡು ಬಿಡಿ. ಒಂದು ಹಾಫ್ ಆನ್ ಅವರ್ ಫ್ರಿಜ್ ಒಳಗಡೆ ಇಟ್ಕೊಂಡ್ರೆ ಸಾಕು. ಬೇಳೆ ಕೂಡ ಗಟ್ಟಿ ಆಗುತ್ತೆ ಮತ್ತು ಉಂಡೆ ಕಟ್ಟಿ ಹೋಳಿಗೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಏನು ಬೇಳೆ ಹಿಂಡೋ ಅವಶ್ಯಕತೆ ಬೀಳೋದೇ ಇಲ್ಲ. ಅದಕ್ಕೋಸ್ಕರ ಬೇಳೆ ಏನಾದರೂ ಸ್ವಲ್ಪ ತೆಳುವಾದರೆ ನೀವು ಫ್ರಿಜ್ ಒಳಗಡೆ ಇಟ್ಕೊಂಡು ಬಿಡಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು. ತುಂಬಾ ಗಟ್ಟಿಯಾಗುತ್ತೆ. ಈಗ ಬೇಳೆ ರೆಡಿ ಆಯಿತು. ಈ ಕಡೆ ನಾನು ಹಿಟ್ಟನ್ನ ಅದಕ್ಕೆ ಒಂದು ಬೌಲ್ ತೊಗೊಂಡಿರೋದು. ಇಲ್ಲಿ ನೋಡಿ ನಾನು ಅರ್ಧ kg ಅಷ್ಟು ಬೇಳೆ ತೊಗೊಂಡಿದ್ದೀನಲ್ವ. ನಾನು ಈಗ ಅರ್ಧ kgಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಿಟ್ಟು ತೊಗೊಂಡಿರೋದು. ಈಗ ನಾನು ಸ್ವಲ್ಪ ಚೆನ್ನಾಗಿ ಹಿಟ್ಟು ಜಲ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಜಲಿಸ್ತಾ ಇರೋದು. ಚೆನ್ನಾಗಿ ಏನಾದರೂ ಹುಳ ಗಿಳ ಇದ್ದರೆ ಎಲ್ಲ ಕೂಡ ಹೊಂಟೋಗುತ್ತೆ. ನಾನೀಗ ಇದಕ್ಕೆ ಹೋಳಿಗೆ ಹಿಟ್ಟು ತೊಗೊಂಡಿರೋದು ನೋಡಿ. ನಿಮಗೆ ಇಷ್ಟ ಇದ್ದರೆ ಹೋಳಿಗೆ ಹಿಟ್ಟು ಕೂಡ ತೊಗೋಬೋದು, ಮೈದಾ ಹಿಟ್ಟು ಕೂಡ ತೊಗೋಬೋದು. ನಾನು ನಮ್ಮ ಕಡೆ ಸಿಗುವಂಥ ಹೋಳಿಗೆ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಮೈದಾ ಮತ್ತು ಸ್ವಲ್ಪ ಮಿಕ್ಸ್ ಇರುತ್ತೆ ಗೋಧಿ ಹಿಟ್ಟು, ಅದಕ್ಕೆ ಹೋಳಿಗೆ ಹಿಟ್ಟು ಅಂತಾರೆ ನಮ್ಮ ಕಡೆ. ಈಗ ನೋಡಿ ನಾನೀಗ ಚೆನ್ನಾಗಿ ಈಗ ಹೋಳಿಗೆ ಹಿಟ್ಟರ ಜಲ್ಡಿ ಹಿಡಿದಿರೋದು. ಆಮೇಲೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೇಬೇಕು. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡ್ರೆ ಮೃದುವಾಗಿ ಹೋಳಿಗೆ ಬರುತ್ತೆ. ಹಿಟ್ಟು ಕೂಡ ತುಂಬಾ ಮೃದುವಾಗಿ ನಾದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ. ನಾನು 1.5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾನು ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಫಸ್ಟಿಗೆ ಸ್ವಲ್ಪ ಹಿಟ್ಟೆಲ್ಲ ಕಲಿಸ್ಕೊಂಡು ಬಿಡ್ತೀನಿ. ಈಗ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಬಿಡಿ. ಈಗೆಲ್ಲನೂ ಕೂಡ ಹಿಟ್ಟು ಕಲಿಸ್ಕೊಂಡು ಆದಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ನಾದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹೂರಣ ಯಾವ ರೀತಿ ಹದ ಬಂದಿದೆ ಅಲ್ವಾ, ಅದು ಹೂರಣ ನೋಡಿಕೊಂಡು ನಾವು ಹಿಟ್ಟು ನಾದ್ಕೋಬೇಕಾಗುತ್ತೆ. ಹೂರಣ ಹದ ಚೆನ್ನಾಗಿ ಉಂಡೆ ಕಟ್ಟೋ ರೀತಿ ಚೆನ್ನಾಗಿ ಹದ ಬಂದಮೇಲೆ ನಾವು ಹೂರಣ ಹಿಟ್ಟು ಕೂಡ ಅದೇ ರೀತಿ ತೊಗೋಬೇಕು. ಸ್ವಲ್ಪ ಹೂರಣ ತೆಳುವಾಗಿತ್ತು, ಸ್ವಲ್ಪ ಇದಂದರೆ ಆ ರೀತಿನೇ ಹಿಟ್ಟು ಕೂಡ ನಾದ್ಕೋಬೇಕಾಗುತ್ತೆ. ನಾನು ಹೂರಣ ಹದ ಚೆನ್ನಾಗಿ ಬಂದಿದೆ, ಸ್ವಲ್ಪ ಗಟ್ಟಿಯಾಗಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಅಷ್ಟು ಕರೆಕ್ಟಾಗಿ ಹದ ಬಂದಿದೆ ಹೂರಣ ಕೂಡ. ಹಾಗೆ ನಾನು ಹಿಟ್ಟು ಕೂಡ ಮೃದುವಾಗಿ ಚೆನ್ನಾಗಿ ನಾದ್ಕೊಳ್ತೀನಿ.
ನಾವು ಎಷ್ಟು ಹೋಳಿಗೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ಹೋಳಿಗೆ ಕೂಡ ಬರುತ್ತೆ ನೋಡಿ. ನಾವು ಗಡಿಬೇಡಿಯಲ್ಲಿ ಬೇಗ ಬೇಗನೆ ನಾದ್ಕೊಂಡ್ವಿ, ಸ್ವಲ್ಪ ಏನು ಹಿಟ್ಟು ಕೂಡ ಜಿಗಿ ಬರದೇನೆ ಹೋಯಿತು ಅಂದರೆ ಹೋಳಿಗೆ ಕೂಡ ಚೆನ್ನಾಗಿ ಬರೋದಿಲ್ಲ. ಈಗ ನೋಡಿ ನಾನು ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾದಿದ ಮೇಲೆ ನೋಡ್ಬೋದು ಇಷ್ಟು ಚೆನ್ನಾಗಿ ಮೆತ್ತಗೆ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಮೆತ್ತಗೆ ಮಾಡ್ಕೊಳ್ತಾ ಹೋಗಿ. ಪೂರ್ತಿ ಮೆತ್ತಗೆ ಹಾಕಬೇಕು ಹಿಟ್ಟು ಕೂಡ. ನೋಡಿ ಎಷ್ಟು ಚೆನ್ನಾಗಿ ನಾವು ಮೆತ್ತಗೆ ಮಾಡ್ಕೊಳ್ತೀವಿ, ಎಷ್ಟು ಚೆನ್ನಾಗಿ ಜಿಗಿ ತರ್ತೀವಲ್ಲ ಹಿಟ್ಟಿಗೆ, ಅಷ್ಟೇ ಚೆನ್ನಾಗಿ ಹೋಳಿಗೆ ಕೂಡ ದೊಡ್ಡ ಹೋಳಿಗೆ ಬರುತ್ತೆ. ಈಗ ನೋಡಿ ನಾನು ಚೆನ್ನಾಗಿ ಹಿಟ್ಟು ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಇಷ್ಟು ಹಿಟ್ಟು ಮೆತ್ತಗೆ ಮಾಡ್ಕೊಂಡು ಇಟ್ಕೊಂಡಿವಿ ಅಂದರೆ ಸಾಕು. ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಮೆತ್ತಗಾಗಿದೆ. ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸವರಿ ಇಡಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಮೆತ್ತಗೆ ಮಾಡಿಕೊಂಡ್ರೆ ನಾವು ಅವಾಗಿಂದ ಅವಾಗ ಹೋಳಿಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಏನು ಹಿಟ್ಟು ನೆನೆ ಹಾಕ್ಕೊಳ್ಳೋ ಅವಶ್ಯಕತೆ ಬೀಳೋದೇ ಇಲ್ಲ. ನಾನೀಗ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಎಣ್ಣೆ ಹಾಕ್ಕೊಂಡು ಕೂಡ. ಈಗ ಎಷ್ಟು ಮೆತ್ತಗಾಗಿದೆ ಕಾಣಿಸ್ತಾ ಇರ್ಬೋದು ಹಿಟ್ಟು. ಈಗ ಬನ್ನಿ ಮತ್ತೆ ಹೋಳಿಗೆ ಕೂಡ ಮಾಡೋದು ಪ್ರೊಸೆಸಿಂಗ್ ನೋಡ್ಕೊಂಡು ಬರೋಣ ಮತ್ತೆ ಮುಂದಿಂದು. ಈಗ ನಾನು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ, ಆಮೇಲೆ ಈ ಕಡೆ ಚೆನ್ನಾಗಿ ಹಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಟ ಮೇಲೆ ಮತ್ತೆ ಸ್ವಲ್ಪ ಮೆತ್ತಗಾಗಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಇದು ಚೆನ್ನಾಗಿ ಹಿಟ್ಟಿಗೆ ಜಿಗಿ ಬಂದಿದೆ ಆಲ್ರೆಡಿ. ಈಗ ಏನು ಮಾಡ್ತೀನಿ ಅಂದರೆ ಹಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಉದುರಿಸ್ಕೋಬೇಕಾಗುತ್ತೆ. ಹಿಟ್ಟು ಉದುರಿಸ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ. ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡೋದಿಲ್ಲ ಹೋಳಿಗೆ ಮಾಡುವಾಗ. ಒಬ್ಬೊಬ್ರು ಏನು ಮಾಡ್ತಾರೆ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಜಾಸ್ತಿ ಎಣ್ಣೆ ಯೂಸ್ ಮಾಡೋದೇ ಇಲ್ಲ ನಾವು ಹೋಳಿಗೆ ಮಾಡುವಾಗ. ಏನಾಗುತ್ತೆ ಅಂದರೆ ಎಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೆ ಹೋಳಿಗೆ ಜಾಸ್ತಿ ಟೇಸ್ಟ್ ಬರೋದಿಲ್ಲ. ನಾವು ಸ್ವಲ್ಪ ಎಣ್ಣೆಯಲ್ಲೇ ಮಾಡ್ಕೊಳ್ತೀವಿ, ತುಂಬಾ ರುಚಿಯಾಗಿರುತ್ತೆ ಹೋಳಿಗೆ ಹಿಟ್ಟು ಹಚ್ಚಿರುವಂಥ ಹೋಳಿಗೆ. ಇಲ್ಲಿ ಹಿಟ್ಟು ನೋಡ್ಬೋದು, ನಾನು ತಟ್ಟೆಯಲ್ಲಿ ತೆಕ್ಕೊಂಡಿದ್ದೀನಿ ಹಿಟ್ಟು ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು. ಇಲ್ಲಿ ಹೂರಣ ನೋಡಿ ನಾನು ಸ್ವಲ್ಪ ತೆಳುವ ಇತ್ತಲ್ಲ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಎಷ್ಟು ಗಟ್ಟಿಯಾಗಿದೆ ಅಂತ ಕಾಣಿಸ್ತಾ ಇರ್ಬೋದು. ಉಂಡೆ ಕೂಡ ಎಷ್ಟು ಈಸಿಯಾಗಿ ಕಟ್ಟೋದಕ್ಕೆ ಬಂತಂದರೆ ಹೂರಣದ ಉಂಡೆ. ಈಗ ನಾನು ಇಷ್ಟಿಷ್ಟೇ ಉಂಡೆ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ, ಫಾಸ್ಟಾಗಿ ಹೋಳಿಗೆ ಆಗುತ್ತೆ. ನೋಡಿಗ ನಾನು ಚಪಾತಿ ಉಳ್ಳೆ ಯಾವ ರೀತಿ ತೊಗೋತೀವಲ್ಲ ಅದೇ ರೀತಿ ಉಂಡೆ ಮಾಡಿ ಇಟ್ಕೊಂಡ್ಬಿಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಹೂರಣದ ಉಳ್ಳೆ ರೆಡಿ ಆಗ್ತಾಯಿದೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೂರಣ ನೀವು ಕೂಡ ಮಾಡ್ಕೊಳ್ಳುವಾಗ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿಕೊಂಡು ಮಾಡಿಕೊಂಡ್ರೆ ನಿಮಗೂ ಕೂಡ ಇದೇ ರೀತಿ ಹೂರಣ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ರೆಡಿಯಾಗಿದೆ ಅಂತ. ಈಗ ಉಂಡೆಯಲ್ಲಿ ಹೂರಣದ ಉಂಡೆ ರೆಡಿ ಆಯಿತು. ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ಮೆದುವಾಗಿ ಆಗಿದೆ ನೋಡಿ. ಈ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಉಳ್ಳೆ ತೊಗೊಳ್ತೀನಿ. ನಂದು ಹೂರಣದ ಉಳ್ಳೆ ಸ್ವಲ್ಪ ದೊಡ್ಡದಿರಬೇಕು, ಹಿಟ್ಟು ಉಳ್ಳೆ ಸ್ವಲ್ಪ ಸಣ್ಣದಿರಬೇಕು. ಜಾಸ್ತಿ ಹಿಟ್ಟು ತೊಗೋಬಾರ್ದು, ಯಾಕಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡ್ರೆ ಜಾಸ್ತಿನೇ ಹಿಟ್ಟಾಗುತ್ತೆ. ಹೋಳಿಗೆ ಚೆನ್ನಾಗಿ ತಿನ್ನೋದಕ್ಕೆ ರುಚಿ ಬರೋದಿಲ್ಲ. ಹೂರಣ ಹೆಚ್ಚಿಗಿರಬೇಕು, ಹಿಟ್ಟು ಕಡಿಮೆ ಇರಬೇಕು ನೋಡಿ, ಅಷ್ಟೇ ನೋಡಿ. ಇಲ್ಲಿ ಒಂದು ಉಳ್ಳೆ ತೊಗೊಂಡಿದ್ದೀನಿ. ಒಂದು ಉಳ್ಳೆ ತೊಗೊಂಡು ಸ್ವಲ್ಪ ಈ ಕಡೆ ಹಿಟ್ಟೊಳಗಡೆ ಎದ್ದು ಚೆನ್ನಾಗಿ ಈಗ ಒಂದು ಹಿಟ್ಟಿನೊಳಗಡೆ ಸ್ವಲ್ಪ ಈ ರೀತಿ ಎದ್ದು ಸ್ವಲ್ಪ ಅಗಲ ಮಾಡಿಕೊಂಡು ಆಮೇಲೆ ನಾನು ಹೂರಣ ಈ ರೀತಿ ಒಳಗಡೆ ಮಧ್ಯದಲ್ಲಿ ಇಟ್ಕೊಂಡು ತುಂಬ್ಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಈಸಿ ಇದೆ. ನಿಮಗೆ ಬೇಕಂದರೆ ಈ ರೀತಿ ಬರದೇ ಇದ್ದರೆ ಸ್ವಲ್ಪ ಚೆನ್ನಾಗಿ ನಾವು ಉಳ್ಳೆ ಸ್ವಲ್ಪ ತೊಗೊಂಡು ಲಟ್ಟಿಸ್ಕೊಂಡು ಈ ರೀತಿ ತುಂಬ್ಕೋಬೋದು ನೋಡಿ. ಈ ರೀತಿ ರೌಂಡಾಗಿ ಮಾಡ್ತಾ ಹೋದ್ರ ಮೇಲೇ ಹಿಟ್ಟು ಬರ್ತಾ ಹೋಗುತ್ತೆ ನೋಡಿ. ಹೂರಣ ಒಳಗಡೆ ಹೋಗುತ್ತೆ, ಮೇಲೆ ಹಿಟ್ಟು ಬರ್ತಾ ಹೋಗುತ್ತೆ. ಇಷ್ಟು ಎಕ್ಸ್ಟ್ರಾ ಬಂದಿರೋವಂಥ ಹಿಟ್ಟು ತೆಗೆದು ಬಿಡಬೇಕು ನೋಡಿ. ಇಷ್ಟು ಎಕ್ಸ್ಟ್ರಾ ಬಂತು ಹಿಟ್ಟು ನಾನು ತೆಗೆದು ಬಿಟ್ಟಿದ್ದೀನಿ. ಇಷ್ಟು ಉಳ್ಳೆ ರೆಡಿಯಾಗಿದೆ ನೋಡಿ. ಹೂರಣದ ಉಳ್ಳೆ ರೆಡಿ ಆಯಿತು. ಅದೇ ಪ್ರೊಸೆಸಿಂಗ್ನಲ್ಲಿ ಮತ್ತೊಂದು ಉಳ್ಳೆ ತೊಗೊಳ್ತಾ ಇದ್ದೀನಿ ನೋಡಿ. ಅದನ್ನು ಕೂಡ ಸೇಮ್ ಇದೇ ಪ್ರೊಸೆಸಿಂಗ್ನಲ್ಲಿ ಮಾಡಬೇಕು. ಸ್ವಲ್ಪ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೆತ್ತಗೆ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಕೂಡ ಅಗಲ ಮಾಡ್ಕೊಬೋದು. ಎಣ್ಣೆಯಲ್ಲಿ ಕೂಡ ಅಗಲ ಆಗುತ್ತೆ ನೋಡಿ. ಈ ರೀತಿ ನಾನು ಸ್ವಲ್ಪ ಹಿಟ್ಟು ಹಚ್ಕೊಂಡು ಅಗಲ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಯಿಂದ ರೌಂಡಾಗಿ ಅಗಲ ಮಾಡ್ಕೊಳ್ತಾ ಹೋಗಿ ಅಗಲ ಆದಮೇಲೆ ನಾನೀಗ ಈ ರೀತಿ ಹೂರಣ ತೊಗೊಂಡಿರೋಂಥ ಉಳ್ಳೆ ಮಾಡಿರೋಂಥ ಹೂರಣ ಇದರೊಳಗಡೆ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಒತ್ತುತ್ತಾ ಹೋಗಬೇಕು. ನಾವು ಕೈಯಲ್ಲಿ ಸ್ವಲ್ಪ ಹೂರಣ ಒತ್ತುತ್ತಾ ಹೋಗಬೇಕು, ಅದು ಮೇಲೆ ಹಿಟ್ಟು ಬರ್ತಾ ಹೋಗುತ್ತೆ ನೋಡಿ. ಈ ರೀತಿ ಸೇಮ್ ಇದೇ ಪ್ರೊಸೆಸಿಂಗಲ್ಲಿ ಅದನ್ನು ಕೂಡ ಉಳ್ಳೆ ತುಂಬ್ಕೊಂಡಿದ್ದೀನಿ ನೋಡಿ. ಮೇಲೆ ಬಂದಿರೋ ಹಿಟ್ಟು ಎಕ್ಸ್ಟ್ರಾ ಹಿಟ್ಟು ತೆಗೆದು ಬಿಡಬೇಕು. ನಿಮ್ಗೆ ಈ ರೀತಿ ಬಂದರೆ ಈ ರೀತಿ ಮಾಡ್ಕೊಳ್ಳಿ, ಲಟ್ಟಿಸಿ ಬೇಕಾದರೆ ಲಟ್ಟಿಸಿ ಕೂಡ ಮಾಡ್ಕೊಬೋದು. ನಾನೀಗ ಹಿಟ್ಟಿನ ಉಳ್ಳೆ ರೆಡಿ ಆಯಿತು ಹೂರಣ ತುಂಬಿರೋ ಅಂತ. ಈಗ ಬನ್ನಿ ನಾನು ಹೋಳಿಗೆ ಲಟ್ಟಿಸೋದು ತೋರಿಸ್ತೀನಿ. ಇಲ್ಲಿ ಹೋಳಿಗೆ ಲಟ್ಸೋಕ್ಕಿಂತ ಮುಂಚೆ ನಾನೀಗ ಈ ರೀತಿ ಪೊಳ್ಪಟ್ಟು ತೊಗೊಂಡಿರೋದು. ಪೊಳ್ಪಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೋಬೇಕಾಗುತ್ತೆ ನೋಡಿ. ಚೆನ್ನಾಗಿ ತೆಳುವಂತೆ ಇರುವಂಥ ಪ್ಲಾಸ್ಟಿಕ್ ಕವರ್ ತೊಗೊಂಡು ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಆ ಎಣ್ಣೆ ಮೇಲೆ ನಾವು ಪ್ಲಾಸ್ಟಿಕ್ ಕವರ್ ಈ ರೀತಿ ಅಂಟಿಸ್ಬೇಕಾಗುತ್ತೆ ನೋಡಿ. ಅದೇ ಸ್ವಲ್ಪ ಮೆತ್ತಿ ಬಿಡಿ ಪ್ಲಾಸ್ಟಿಕ್ ಕವರ್. ಈ ರೀತಿ ಮೆತ್ತೋದ್ರಿಂದ ಏನಾಗುತ್ತೆ ಅಂದರೆ ಹೋಳಿಗೆ ಕೂಡ ಸ್ವಲ್ಪ ಕೂಡ ಪ್ಲಾಸ್ಟಿಕ್ಕಿಗೆ ಮೆತ್ತೋದಿಲ್ಲ. ನೀವು ಎಷ್ಟು ದೊಡ್ಡದು ಲಟ್ಟಿಸಿದ್ರು ಕೂಡ ಪರವಾಗಿಲ್ಲ, ಹೋಳಿಗೆ ಮಾತ್ರ ಪ್ಲಾಸ್ಟಿಕ್ಕಿಗೆ ಮೆತ್ತೋದಿಲ್ಲ.
ಇಲ್ಲಿ ನಾನು ಮಾಡಿರೋಂಥ ಉಳ್ಳೆ ತೊಗೊಂಡಿದ್ದೀನಿ, ಹೂರಣ ತುಂಬಿರೋಂಥ ಉಳ್ಳೆ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೈಯಿಂದ ಸ್ವಲ್ಪ ಈ ರೀತಿ ಅಗಲ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಹಿಟ್ಟು ಹಚ್ಕೊಂಡು ನೋಡಿ ತುಂಬಾ ಈಸಿ ಇದೆ. ನಾವು ಏನು ಹಾರ್ಡಿಲ್ಲ. ಹೋಳಿಗೆ ಲಟ್ಸೋದು ಕೂಡ ಈಸಿ ಇದೆ. ನಾವು ಹಿಟ್ಟು ಹಚ್ಚಿರೋ ಹೋಳಿಗೆ ಮಾಡೋದು ಎಷ್ಟು ಬೇಕೋ ಅಷ್ಟು ದೊಡ್ಡದು ಕೂಡ ತುಂಬಾ ಸಲೀಸಾಗುತ್ತೆ. ಇಲ್ಲಿ ನೋಡ್ಬೋದು ನಾನು ಹಿಟ್ಟು ಹಚ್ಕೊಂಡಿದ್ದೀನಿ. ಇಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಲಟ್ಟಿಸ್ಕೊಳ್ತಾ ಇರೋದು ಕಾಣಿಸ್ತಾ ಇರ್ಬೋದು. ಚಪಾತಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಹೋಳಿಗೆ ಕೂಡ ಲಟ್ಟಿಸೋದು ಈಸಿ ಆಗುತ್ತೆ ನೋಡಿ. ಒಂದು ಸರ್ತಿ 2 ಸರ್ತಿ ಹಾರ್ಡ್ ಅನಿಸುತ್ತೆ, ಆಮೇಲೆ ಮಾಡ್ತಾ ಹೋಗಿ ತುಂಬಾ ಈಸಿ ಅನಿಸುತ್ತೆ ನೋಡಿ. ಎಷ್ಟು ಸೈಡಲ್ಲಿ ಲಟ್ಟಿಸ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಹೋಳಿಗೆ ಕೂಡ ಬರುತ್ತೆ. ಮಧ್ಯದಲ್ಲಿ ಉಬ್ಬಿ ಬರುತ್ತೆ ಹೋಳಿಗೆ ಕೂಡ. ಜಾಸ್ತಿ ಮಧ್ಯದಲ್ಲಿ ಲಟ್ಟಿಸ್ಬಾರ್ದು, ಸೈಡಲ್ಲೇ ಲಟ್ಟಿಸ್ಬೇಕು. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ನೋಡಿಕೊಂಡು ನೀವು ಚೆನ್ನಾಗಿ ಹೋಳಿಗೆ ಲಟ್ಟಿಸ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಹೋಳಿಗೆ ಲಟ್ಟಿಸೋದು ಕೂಡ ಆಗ್ತಾಯಿದೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಹಿಟ್ಟು ಹಚ್ಚಿರುವಂಥ ಹೋಳಿಗೆ ನೋಡಿ, ಉತ್ತರ ಕರ್ನಾಟಕದ ಇದು ನಮ್ಮ ಮನೆ ಪದ್ಧತಿ ತೋರಿಸ್ತಾ ಇರೋದು. ನಾವು ಹಿಟ್ಟು ಹಚ್ಚಿರುವಂಥ ಹೋಳಿಗೆನೇ ಜಾಸ್ತಿ ಮಾಡ್ತೀವಿ. ಆಮೇಲೆ ಲಟ್ಟಿಸಿರೋದಾದಮೇಲೆ ಈ ಕಡೆ ತವಾ ಕೂಡ ಬಿಸಿ ಇಟ್ಕೊಂಡಿರೋದು. ತವಾ ಮೇಲೆ ನಾನೀಗ ಎಣ್ಣೆ ಸವರಿದ್ದೀನಿ ನೋಡಿ. ಎಣ್ಣೆ ಸವರಿದ ಮೇಲೆ ನಾನೀಗ ಲಟ್ಟಿಸಿರುವಂಥ ಹೋಳಿಗೆ ಹಾಕ್ಕೊಂಡು ಬಿಟ್ಕೊಂಡಿದ್ದೀನಿ. ಹೋಳಿಗೆ ಹಾಕಿದ್ಮೇಲೆ ಮೇಲಿನ ಸ್ವಲ್ಪ ಎಣ್ಣೆ ಹಾಕೋಬೇಕು. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಸ್ಟವ್ ಕೂಡ ಮೀಡಿಯಮ್ ಉರಿ ಇಟ್ಕೊಳ್ಳಿ, ಜಾಸ್ತಿ ಹೈ ಉರಿ ಇಟ್ಕೋಬೇಡಿ. ನಾವು ಹಾಕುವಾಗ ಮೀಡಿಯಮ್ ಉರಿ ಇಟ್ಕೋಬೇಕು. 1-2 ನಿಮಿಷ ಆದಮೇಲೆ ಮತ್ತೆ ಸ್ವಲ್ಪ ಸ್ಟವ್ ಜಾಸ್ತಿ ಇಟ್ಕೋಬೇಕು. ಆಮೇಲೆ ನೋಡಿ ಈ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಹೋಳಿಗೆ ಉಬ್ಬಿ ಬರ್ತಾ ಇದೆ ಅಂತ ಕಾಣಿಸ್ತಾ ಇರ್ಬೋದು. ಈ ರೀತಿ ಚೆನ್ನಾಗಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಏನು ಮಾಡಬೇಕಂದ್ರೆ ಹೋಳಿಗೆ ತಿರುವು ಹಾಕಬೇಕು ನೋಡಿ. ಈ ರೀತಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೋಳಿಗೆ ಕೂಡ ಮೃದುವಾಗಿರುತ್ತೆ. ನೀವು ಎಷ್ಟು ದಿವಸ ಬೇಕಾದರೂ ಅಷ್ಟು ದಿವಸ ಇಟ್ಕೊಂಡು ತುಂಬಾ ಮತ್ತೆ ತಿನ್ಬೋದು. ಹೋಳಿಗೆ ಕೂಡ ನಾವು ಜಾಸ್ತಿ ಎಣ್ಣೆ ಯೂಸ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಹಿಟ್ಟಿಗೂ ಕೂಡ ಎಣ್ಣೆ ಅವಶ್ಯಕತೆ ಬೀಳೋದಿಲ್ಲ ನೋಡಿ. ಕಾಣಿಸ್ತಲ್ಲ ನಿಮಗೂ ಕೂಡ. ಹಿಟ್ಟು ಉಳ್ಳೆ ತುಂಬುವಾಗ ನಾವು ಹಿಟ್ಟು ಹಚ್ಕೊಂಡು ಉಳ್ಳೆ ತುಂಬ್ಕೋಬೋದು. ಮತ್ತು ಬೇಯಿಸುವಾಗ ಕೂಡ ಸ್ವಲ್ಪ ಜಾಸ್ತಿ ಹಿಟ್ಟು ಹಚ್ಕೊಂಡೆ ಅಂದರೆ ಸ್ವಲ್ಪ ಲಟ್ಟಿಸುವಾಗ ಕೂಡ ನಾವು ಜಾಸ್ತಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಂಡ್ರೆ ಕೂಡ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗುತ್ತೆ ನೋಡಿ. ಸ್ವಲ್ಪ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ಕೋಬೋದು ನೋಡಿ. ತೋರಿಸ್ತಾ ಇರೋದು ನಾನೀಗ ಮೇಲಿಂದ ಎಷ್ಟು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಲ್ಲ, ಇದೇ ಪದ್ಧತಿಯಲ್ಲಿ ನೀವು ಕೂಡ ಬೇಯಿಸ್ಕೋಬೇಕು. ಚೆನ್ನಾಗಿ ರುಚಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಈ ಹೋಳಿಗೆ ರೆಡಿಯಾಗಿದೆ ನೋಡಿ. ಒಂದು ತಟ್ಟೆಯಲ್ಲಿ ನಾನು ತೆಗೆದುಬಿಡ್ತೀನಿ. ಮತ್ತೊಂದು ಹೋಳಿಗೆ ಯಾವ ರೀತಿ ಲಟ್ಟಿಸ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೇಮ್ ಪ್ರೊಸೆಸಿಂಗ್, ಉಳ್ಳೆ ತುಂಬಿರೋ ಪ್ರೊಸೆಸಿಂಗ್ ನೋಡಿದಿರಲ್ಲ ಹಾಗೆ ನನಗೆ ಉಳ್ಳೆಗೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಚ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಕೈಯಿಂದ ಅಗಲ ಮಾಡ್ಕೋಬೇಕು. ಸ್ವಲ್ಪ ಕೈಯಿಂದ ಅಗಲ ಮಾಡ್ಕೊಂಡ್ರೆ ಹೂರಣ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಲಟ್ಟಿಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಸ್ವಲ್ಪ ಹೂರಣ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಎಲ್ಲ ಕಡೆ ಹೂರಣ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ತಿನ್ನುವಾಗ. ಈಗ ನೋಡಿ ನಾನು ಚೆನ್ನಾಗಿ ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು. ಈ ರೀತಿ ಸ್ವಲ್ಪ ಎಲ್ಲ ಸೈಡಲ್ಲಿ ರೌಂಡಾಗಿ ಸೈಡಲ್ಲಿ ಲಟ್ಟಿಸ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಲಟ್ಟಿಸ್ಕೊಳ್ಳಿ, ಸೈಡಲ್ಲಿ ಮಾತ್ರ ಜಾಸ್ತಿ ಲಟ್ಟಿಸ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ನಾನು ಸೈಡಲ್ಲಿ ಲಟ್ಟಿಸ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ತೆಳುವಾಗಿ ಬರುತ್ತೆ. ಮತ್ತು ಹೋಳಿಗೆ ಕೂಡ ಉಬ್ಬಿ ಬರುತ್ತೆ ನೋಡಿ. ಇದೇ ಪ್ರೊಸೆಸಿಂಗ್ನಲ್ಲಿ ಎಲ್ಲನೂ ಕೂಡ ಹೋಳಿಗೆ ಮಾಡ್ಕೊಂಡಿದ್ದೀನಿ. ಈ ಹೋಳಿಗೆ ಕೂಡ ರೆಡಿ ಆಯಿತು. ಚೆನ್ನಾಗಿ ನಾನು ತವಾ ಮೇಲೆ ಹಾಕಿ ಬೇಯಿಸ್ತೀನಿ. ಬನ್ನಿ ತೋರಿಸ್ತೀನಿ ಅದನ್ನು ಕೂಡ ಹೋಳಿಗೆ ಬೇಯಿಸುವುದು. ಈಗ ನೋಡಿ ನಾನು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಹೋಳಿಗೆ ಕೂಡ ಹಾಕ್ಕೊಂಡಿರೋದು ಕಾಣಿಸ್ತಾ ಇದೆ ಅಲ್ವಾ ನಿಮಗೂ ಕೂಡ. ಈಗ ಹೋಳಿಗೆ ಹಾಕ್ಕೊಂಡು ಚೆನ್ನಾಗಿ ನಾನೀಗ ಬೇಯಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಮೇಲಿಂದ ಮತ್ತು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ನೋಡಿ ಚೆನ್ನಾಗಿ ಈ ರೀತಿ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಉಬ್ಬೋದಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಹೋಳಿಗೆ ತಿರುವು ಹಾಕ್ಕೋತೀನಿ ನೋಡಿ. ಹೋಳಿಗೆ ತಿರುವು ಹಾಕ್ಕೊಂಡ್ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಹೋಳಿಗೆ ಉಬ್ಬಿ ಬಂದಿದೆ ಅಂತ. ಆಮೇಲೆ ಈ ಕಡೆ ಸೈಡ್ ಕೂಡ ಎಣ್ಣೆ ಹಚ್ಕೊಂಡ್ಬಿಡಿ. ಈ ಕಡೆ ಸೈಡ್ ಕೂಡ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿಯಾದ ಕಡಲೆಬೇಳೆ ಒಬ್ಬಟ್ಟು ಅನ್ಬೋದು, ಕಡಲೆಬೇಳೆ ಹೋಳಿಗೆ ಕೂಡ ಅನ್ಬೋದು. ನಿಮಗೂ ಕೂಡ ಹೋಳಿಗೆ ಇಷ್ಟ ಆದರೂ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ಕೂಡ ರೆಡಿ ಆಯಿತು ಅಲ್ಲ ವೀಕ್ಷಕರು. ತುಪ್ಪದ ಜೊತೆ ತಿನ್ಬೋದು, ಬಿಸಿ ಬಿಸಿ ಹಾಲು ಇಲ್ಲಾಂದರೆ ಕಟ್ಸಾರು ಕೂಡ ತಿನ್ಬೋದು. ಇದ್ರ ಜೊತೆಗೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ. ಎಲ್ಲನೂ ಕೂಡ ಹೋಳಿಗೆ ರೆಡಿ ಆದಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ ಅಂತ, ಎಷ್ಟು ದೊಡ್ಡ ದೊಡ್ಡ ಹೋಳಿಗೆ ಮಾಡಿದ್ದೀನಿ ಅಂತ ನೋಡಿ. ನೀವು ಕೂಡ ಈ ರೀತಿ ಕಡಲೆಬೇಳೆ ಒಬ್ಬಟ್ಟು, ಕಡಲೆಬೇಳೆ ಹೋಳಿಗೆ, ಹಿಟ್ಟು ಹಚ್ಚಿರೋ ಹೋಳಿಗೆ ಮಾಡ್ಕೊಳ್ಬೋದು. ತುಂಬಾ ಕಡಿಮೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ಕೊಂಡಿರೋದಂತ ತೋರಿಸಿದ್ದೀನಿ. ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ಒಬ್ಬಟ್ಟು ಹೋಳಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.